ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುರುಪೂರ್ಣಿಮೆಯ ಅಂಗವಾಗಿ ಸಿಂದಗಿಯ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳ ಪಾದಪೂಜೆಯನ್ನ ನೆರವೇರಿಸಿದರು. ಗುರುಪೂರ್ಣಿಮಾ ಅಂಗವಾಗಿ ಸಿಂದಗಿಯ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳಿಗೆ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಪಾದಪೂಜೆ ನೆರವೇರಿಸಿದರು. ಗುರುಪೂರ್ಣಿಮಾ ಅಂಗವಾಗಿ ಸಿಂದಗಿಯ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳಿಗೆ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಪಾದಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಈರಯ್ಯ ಮಹಾಸ್ವಾಮಿಗಳು, ವೇದ ಬ್ರಹ್ಮಶ್ರೀ ಮೋಹನಾಚಾರ್ಯ, ವೇದ ಬ್ರಹ್ಮಶ್ರೀ ಚಿದಾನಂದ ಆಚಾರ್ಯ, ಶ್ರೀ ಶ್ರೀ ಗುರಪ್ಪ ಸಂಪತ್ತಾರ್, ಶ್ರೀ ಶಿವಾನಂದ ವಿ ಬಡಿಗೇರ್, ಶ್ರೀ ಸೋಮನಾಥ್ ಇ ಹಂಚಿನಾಳ್, ಶ್ರೀ ಕಮಲಾಕರ್ ಪಾಂ ಪತ್ತಾರ್, ಶ್ರೀ ಈರಣ್ಣದ ವಿಶ್ವಕರ್ಮ, ಶ್ರೀ ಪ್ರಮೋದ್ ವಿ ಹಂಚನಾಳ್, ಶ್ರೀ ಕಾಶಿಪತಿ ಗುಂ ಪತ್ತಾರ್ ಹಾಗೂ ಶ್ರೀ ಭೀಮಾಶಂಕರ್ ಸಾಂ ಪತ್ತಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವ ಗುರು ಪರಂಪರೆಗೆ ಶ್ರೀಶೈಲ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ಇಂದು ಈ ಗುರುಪೂರ್ಣಿಮೆ ಶುಭ ಸಂಧಿಯ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗಿಯಾಗಿದ್ದೀವಿ. ಗುರು ಹೇಳನ್ನು ಆಚಾರ ಗುರು ಅಂದರೆ ನಗರೋರಧಿಕಂ. ಗುರುವಿನಕ್ಕಿಂತ ದೊಡ್ಡ ವಸ್ತು ಜಗತ್ತಿನಾಗ ಯಾವಾಗೂ ಇಲ್ಲ. ನಂಬಬೇಕು. ನಂಬಿ ಕೆಟ್ಟವರಿಲ್ಲೋ ಹರಿಯನು. ನಾವು ನಂಬದೇವಪ್ಪ ಅಂದ್ರೆ ಫಲ ಕೊಡ್ತಾರೆ. ಈಗ ನಾವು ಉದ್ಯೋಗ ಮಾಡ್ಕೊಡ್ತಿರ್ತೀವಿ, ಆದರೆ ನಾವು ವಿಶ್ವಬ್ರಾಹ್ಮಣರು ಎಕ್ದಮ್ಮ ಈಗ ಇನ್ನೊಂದು ಕಡೆ ಏನೇನೋ ಬರ್ತಾವೆ, ನೀವು ಲೈಟ್ ನೋಡ್ರಿ, ನೀವು ಹಾಂಗಿರ್ರಿ, ಹಿಂಗಿರ್ರಿ, ಸ್ಟೇಟ್ ಕೊಡ್ರಿ ಅಂತ ಹೇಳಿ. ನಮ್ಮಲ್ಲಿ ಏನೂ ಇಲ್ಲ. ಮೊದಲೇ ನಾವು ಜ್ಞಾನವಂತರು. ಯಾಕಂದ್ರೆ ನಾವು ಕೆಲಸ ಮಾಡೋ ಹಂಗೆ ಜರ ಬಿಸಿದ್ರೊಳಗೆ ಹೆಚ್ಚು ಕಡಿಮೆ ಐತಪ್ಪ ಅಂದ್ರೆ ಸುರಿಗೆ ಬಿಡ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಏಕದೃಷ್ಟಿ ಯಾವಾಗ ಇರ್ತದ ಅವಾಗ ಭಗವಂತನ ಅನುಗ್ರಹ ಇರ್ತದ. ರಾಮಕೃಷ್ಣರು ಒಂದೊಂದು ತಾಸು ದೇವಿ ಮುಲ್ಕುತ್ತಾಗ ದೇವಿನೇ ಪ್ರತ್ಯಕ್ಷ ಬರ್ತಿಲ್ಲ ಅವರಿಗೆ. ಆ ಟೈಪ್ ಧ್ಯಾನ ಮಾಡ್ತಿದ್ರು. ಇಷ್ಟೊತ್ತು ನೀವು ಕೆಲಸ ಬಾಚಿಕೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಕಾಲ ಬಿಡ್ತಾವೆ. ಎಲ್ಲೇರೆ ಬಡ್ಕೋತೀವಿ, ಏನೇರ ಮಾಡ್ತೀವಿ. ಎಲ್ಲರ ಕೆಲಸಗಳು ಅಷ್ಟೇ ಸೂಕ್ಷ್ಮ ಅದಾವ, ಅಷ್ಟೇ ತೀಕ್ಷ್ಣ ಅದಾವ, ಮತ್ತು ನಾವು ಅಷ್ಟೇ ಜಾಗೃತಿ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಎಲ್ಲನೂ ಅದ, ವಿದ್ಯೆ ಅದ, ಮಂತ್ರದ, ತಂತ್ರದ ಎಲ್ಲನೂ ಅದ. ಸಮತೋಲನ ಭಾವನೆ ನಮ್ಮಲ್ಲಿ ಬರಬೇಕು. ಅದೊಂದೇ ಕಾಳಿಕಾ ಮಾತೆ ನಮಗೂ ನಿಮಗೂ ಅನುಗ್ರಹ ಮಾಡಬೇಕು. ಇವ ನಾರವ ಅಂತ ಹೇಳಿ ಏನಲ್ಲ, ಇವ ನಮ್ಮವ ಎಲ್ಲರ ಬಳಿ ಈ ಭಾವನೆ ಬಂತಪ್ಪ ಅಂದ್ರೆ ನಾವು ಎಲ್ಲರೂ ಒಂದೇ ಆಗ್ತೀವಿ. ಯಾರೂ ಬೇರೆ ಅಲ್ಲ, ನಮ್ದು ಒಂದೇ ಮನೆ. ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಏನೇನು ಮಾಡ್ತೇವಂದ್ರೆ ಮನಸ್ಸು ವಿಶಾಲವಾದ ಹೃದಯ ಬೇಕು. ಏನೇ ಮಾಡಿ ಇವೊಂದು ಗುಡಿ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಹಿರಿಯರು ಎಷ್ಟು ನೋಡ್ತಾರೆ. ಇವತ್ತು ನಾವು ಕೂತು ಪಾತ್ ಪೂಜೆ ಮಾಡ್ಕೊಂಡೆವು. ಅದು ಏನೋ ಹಿರಿಯರು ಅಪೇಕ್ಷೆ. ಮೊದಲು ಯಾರೋ ಪೂಜೆ ಮಾಡ್ತಿದ್ರು, ಏನೋ ಆಗಿತ್ತು. ಕಾಳ ಕೂತ್ಗಳು ಗುರುಗಳು ಬರ್ಬೇಕೇನೋ ಸಂಕಲ್ಪ ಮಾಡಿದ್ರು. ಒಳ್ಳೆಯ ಸಂಕಲ್ಪ ಮಾಡಿರ್ತೀನಿ. ನಾವಿಲ್ಲಿ ಬಂದ್ವಿ. ನಾನು ಮಾಡೋದನ್ನು ಪೂಜೆ ಬಿಟ್ಟು ನಾನು ನಿಮ್ಮಲ್ಲಿ ಬಂದು ಪೂಜೆ ಮಾಡಕತ್ತೀನಿ. ನಿಮ್ಮ ಹೌದು. ಯಾಕಂದ್ರೆ ನಿಮ್ಗೆ ನಂಬಿ ನಾನು ಪೂಜೆ ಮಾಡೋಕ್ಕೆ ಬಂದೀನಿ. 16 ವರ್ಷ ಆದ್ಮೇಲೆ ಸಿಂಧಿಗೆ ಬಂದೀನಿ. ಯಾರಿಗೆ ನಂಬಿನಿ? ಭಕ್ತರಿಗೆ. ಭಕ್ತರು ಗುರುಗಳಿಗೆ ಅಷ್ಟೇ ನಂಬಬೇಕು. ಅಂದ್ರೆ ಅನುಕರಣೆ ಮಾಡ್ತಾಳೆ. ಅನುಕರಣೆ ಮಾಡ್ತಾನೆ ಗುರು. ಅದಕ್ಕೆ ಗುರುವಿನಿಕಿನ ದೊಡ್ಡ ವಸ್ತು ಇಲ್ಲ. ನಮ್ಮ ಆಚಾರ್ಯರಂತೂ ಅದ್ಭುತ ಹೇಳಿಬಿಟ್ಟಾರ. ಇನ್ನು ಚಹಾ ಆಗ್ತದೆ, ಗುರಪ್ಪನವ್ರು ಚಹಾ ಬೇಕಾಗಿದೆ, ನನಗೂ ಬೇಕಾಗಿದೆ. ಆ ಕಾಳಿಕಾ ಮಾತೆಯ ಮೌನೀಶ್ವರ ಸಿದ್ದೇಶ್ವರ ಸ್ವಾಮಿಗಳು ತಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಡಲಿ. ಚೆನ್ನಾಗಲ್ಲ ಹಿಂಗೆ ನಾವು ನೀವು ಎಲ್ಲ ಕಲ್ತ ನೋಡು ಗುರುಗಾರಿಯಿಂದ ಪಾದ ಪೂಜೆ ಮಾಡಲಿಕ್ಕೆ ಇಲ್ಲಿ ಬಂದ
ನಂಬಬೇಕು, ಗುರುವಿಗೆ ನಂಬಬೇಕು. ನಂಬಿ ಕೆಟ್ಟವರಿಲ್ಲೂ ಹರಿಯನು. ಅವ ನಂಬೇನ ಅವನಿಗೆ ಭಗವಂತ ಪಟ್ಟಾನ. ನಂಬಬೇಕು ಮಾತಲ್ಲ. ನಂಬಿಕೆ ನಮ್ಮ ಸಾಮ. ನಾನು ನಿಮ್ಮನ್ನ ನಂಬಿ ಬಂದು ನನಗೇನೋ ಕಡಿಮೆ ಮಾಡಿಲ್ಲ. ಕಾರಣ ಕೊಟ್ಟು ಕೇಳ್ತೀನಿ, ಯಾರು ಕಾರಣ ರೊಕ್ಕ ಕೊಟ್ಟು ಕೇಳಿಲ್ಲ. ಮಠಕ್ಕೆ 1 ರೂಪಾಯಿ ಕೇಳಕತ್ತೀನಿ ನಿಮ್ಮಲ್ಲಿ. ಮತ್ತೆ ಅದಕ್ಕೂ ಇಲ್ಲಿ ರೊಕ್ಕ ಅಪೇಕ್ಷೆ ಮಾಡಿಲ್ಲ. ಅದು ಮಠ ಕಟ್ಲಿಕ್ಕೆ ಕೊಟ್ರಿ ಶಾಶ್ವತ ನಿಮ್ಮ ಹೆಸರಲ್ಲಿ ಮಠದಾಗ ಉಳಿತದೆ. ನಾ ಇರೋದಿಲ್ಲೇ ಮತ್ತೆ ಮಠ ಕಟ್ಟಿದ್ರು ಹೋಗೋದು ಆಲ್ಮೇಲೆ. ನಾನು ಏನಾದರೂ ಇಲ್ಲೇ ಸಿಂಧಿ ಗುರಪ್ಪಣ್ಣ ಏನಿದ್ರು ಸಿಂಧಿ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ನಾವು ಸಿಂಧಿ ಬಿಟ್ಟು ಹೋಗೋದು ಇಲ್ಲೇ ಇರ್ತೀವಿ. ಮಠ ಕಟ್ಟಿದ್ರು ಮಠಕ್ಕೆ ಮುಂದಿನ ಯೋಜನೆಗಳು ಹಾಕೊಳ್ಳೋನು. ಅಲ್ಲಿ ಆಚಾರ್ಯರು ಇರ್ತಾರೆ, ಶಾಣಿಗಳು ಹೋಗೋದು ಮಾಡ್ತಾರೆ, ಏನೇನು ಆಗಿರ್ತಾರೆ. ಸದಾವಕಾಲ ಇದೇ ರೀತಿ ಬರಬರ್ತ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ನಾವು ಇದೇ ಒಂದು 4 ಮಾಡಿ ಪೂರ್ಣಿ ಮಾಡ್ಲಕತ್ತೀವಿ. ಆ ಶಿವರು ಅಂದ ಬಳಕ ಮುಂದೆ ಹುಡ ಬೀಳ್ತಾ ಮುಂದಿನ ಲೆಕ್ಕಕ್ಕೆ ಒಂದು ಲೆಕ್ಕದ ಮೇಲೆ ಮಾಡ್ಕೊಳ್ಳೋದು ನಾವು. ಒಂದಕ್ಕೆಲ್ಲ ಪ್ರಣಾಮವನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಪ್ರಕಾಶಿಸುವ ಭಗವಾನ್ ವಿಶ್ವಕರ್ಮನಂತಿರುವ ತಮ್ಮೆಲ್ಲರಿಗೂ ಅನಂತ ಪ್ರಣಾಮಗಳು. ಭಾರತೀಯರಲ್ಲಿ ವಿಶಿಷ್ಟವಾಗಿ ಒಂದು ಶ್ರೇಷ್ಠವಾದ ತತ್ವವನ್ನು ಗುರುತದ್ದು. ಇಡೀ ಜಗತ್ತಿನಲ್ಲಿ ಭೂಮಂಡಲದಲ್ಲೇ ಜಗತ್ತಲ್ಲಿಗೇನು ಭೂಮಂಡಲದಲ್ಲೇ ಭಾರತವನ್ನು ಯಾಕೆ ಗುರುತಿಸ್ತಾರೆ ಅಂತ ಕೇಳಿದ್ರೆ ಅದೊಂದು ಜ್ಞಾನಕ್ಕಾಗಿ. ಯಾಕಂದ್ರೆ ನೀವು ಪೌರಾತ್ಯ ದೇಶ ಪೂರ್ವದಿಂದ ಸೂರ್ಯ ಉದಯಿಸುವುದೇ ಪೂರ್ವದಿಂದ, ಉಳಿದುವೆಲ್ಲ ಪಾಶ್ಚಿಮಾತ್ಯ ಆ ಕಡೆ ಮುಳುಗುವುದೇ ಕರೆ. ಅದು ಜ್ಞಾನದಲ್ಲಿ ಯಾವಾಗಲೂ ಭಾರತ ಕೊಡುವ ವಿಶೇಷ ಒಂದು ಮನುಷ್ಯನಿಗೆ ಪುರುಷಾರ್ಥಗಳನ್ನು ಸಿದ್ಧಿಸುವ ಮೋಕ್ಷವನ್ನು ಕೊಡುವ ಸ್ಥಾನ ಅಂದರೆ ಅದು ಭಾರತೀಯ ಸ್ಥಾನ. ಅಂಥ ಒಂದು ಸ್ಥಾನದಲ್ಲಿ ಅನೇಕ ಜಗದ್ಗುರುಗಳು ದೇವತೆಗಳು ಈ ಭೂಲೋಕಕ್ಕೆ ಬಂದು ಮಾನವ ಜನ್ಮ ಅನೇಕ ಸಲ ಪಾವನಗೊಳಿಸಿದ್ದಾರೆ. ಜಗದ್ಗುರು ಕೃಷ್ಣ ಆಗಿರ್ಬೋದು, ಶಂಕರಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಬಸವಾದ ಹೇಳಿದಂದ್ರೆ ಎಲ್ಲರೂ ಸತ್ಯ ಕಂಡ ನಂತರ ಮೊದಲ ಗುರುವಿಂದೇ ಆಗುತ್ತೆ. ತುಳಸಿದಾಸರಿಗೆ ಒಂದು ಸಲ ಗೋವಿಂದನ ನಮಸ್ಕಾರ ಮಾಡಲು ಇನ್ನು ಗುರುವಿನ ನಮಸ್ಕಾರ ಮಾಡಬೇಕು. ಆಗ ಅವರಿಗೆ ಅನ್ನಿಸ್ತು, ಇಲ್ಲ ನಾನು ಗುರುವಿನನ್ನೇ ನಮಸ್ಕಾರ ಮಾಡಬೇಕು. ಯಾಕಂದರೆ ಗೋವಿಂದನನ್ನು ತೋರಿಸ್ಕೊಡ್ತಾವ ಗುರು ಅಂಥೇಳಿ ಅವರು ಮೊದಲ ಗುರು ನಮಸ್ಕಾರ ಮಾಡಿ ಆನಂತರ ಗೋವಿಂದನ ನಮಸ್ಕಾರ ಅಂತ ಒಂದು ತುಳಸಿದಾಸರ ದುವಾಗಲ್ಲಿ ಬರ್ತದೆ. ಹಾಗೆ ಈ ಲೋಕದಲ್ಲಿ ಅದಕ್ಕೆ ಅವನನ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಜನ್ಮಾಂತರದ ಪಾಪವನ್ನು ಹೋಗಲಾಡಿಸಲಾಗಲಿ, ಜನ್ಮ ಜನ್ಮಾಂತರದ ಕರ್ಮಗಳನ್ನು ಹೋಗಲಾಡಿಸುವಾಗಲಿ ನಮ್ಮನ್ನು ಹುಡುಕುವುದು ಕಠಿಣ, ಅಂಥ ಗುರು ಸಿಗುವುದು ಕಠಿಣ, ಅಂಥ ಶಿಷ್ಯನೂ ಗುರು ಸಿಗೋದು ಕಠಿಣ.
ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿಯವರ 65ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಸಿ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರ 65ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಸಿ ನೆಡುವ ಕಾರ್ಯಕ್ರಮವು ಕಲಬುರಗಿಯ ಕೋರಂಟಿ ಹನುಮಾನ ಹತ್ತಿರದ ವಕೀಲರ ಬಡಾವಣೆಯಲ್ಲಿ ಇರುವ ಬಿಸಿಎಂ ಪ್ರಿ ಮೆಟ್ರಿಕ್ ಬಾಲಕರ ವಸತಿ ನಿಲಯದಲ್ಲಿ ದಿನಾಂಕ 22ನೇ ಜುಲೈ 2024ರಂದು ಮಧ್ಯಾಹ್ನ 12 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲಬುರಗಿಯ ಜಿಲ್ಲಾ ಅಧಿಕಾರಿಗಳಾದ ಪ್ರಭು ದೊರೆ, ಕರ್ಬಸಮ್ಮ ಪೂಜಾರ್ ಕಲಬುರ್ಗಿ, ಶೇಖಮ್ಮ ಕುರಿ ಹಾಗೂ ಮೇಘರಾಜ್ ಕಠಾರೆ ಆಗಮಿಸಿದ್ದರು. ಜನ್ಮದಿನದ ಪ್ರಯುಕ್ತ ರಾಜ್ಯದಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿಯವರ ಹಿತೈಷಿಗಳು ಸುಮಾರು 5,000 ಸಸಿಗಳನ್ನು ನೆಟ್ಟರು. ಹುಣಸೆ, ಕರಿಬೇವು, ನುಗ್ಗೆ, ನಿಂಬೆ ಸೇರಿದಂತೆ ಇವುಗಳ ಜೊತೆಗೆ ಬೇವು, ಹೊಂಗೆ, ತೆಂಗಿನ ಮರಗಳನ್ನ ನೆಡಲಾಯಿತು. ಈ ಸಂದರ್ಭದಲ್ಲಿ ಕಾಶಿನಾಥ್ ಬಂಡಿ, ಸಿದ್ದರಾಮ್ ಹರ್ವಾಳ್, ದಿಲೀಪ್ ನಾಗೂರ್, ಸಿದ್ಧಾರ್ಥ ಠಾಕೂರ್, ನಾಗರತ್ನ ಮದನ್ಕರ್, ಗೌತಮ್ ಯಳಸಂಗಿ, ರಾಯಪ್ಪ ಹುರುಮುಂಜಿ, ಬಾಬು ಹೊಸಮನಿ, ನಾಗಮ್ಮ ಕೊಡ್ಲಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇಂದು ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿಯವರು ರಾಜ್ಯಾಧ್ಯಕ್ಷರು, ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮಶೆಟ್ಟಿ ಎಂಪಳ್ಳಿಯವರು ತಮ್ಮ 65ನೇ ಹುಟ್ಟುಹಬ್ಬವನ್ನು ಇಂದು ಭಾಳ ವಿಶಿಷ್ಟವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ವಸತಿ ನಿಲಯಗಳ ಮುಂದುಗಡೆ ಸಸಿಗಳನ್ನು ನೆಡುವುದರ ಮುಖಾಂತರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಅಷ್ಟೇ ಅಲ್ಲದೆ ಅವರು ಇಂದು ಇವತ್ತಿನವರೆಗೆ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ 106 ವರ್ಷಗಳ ಕಾಲ ಆರೋಗ್ಯವಾಗಿ ನಮ್ಮ ಜೊತೆ ಇರಲಿ ಮತ್ತು ಅವರಿಗೆ ದೇವರು ಇನ್ನೂ ಆಯುಷ್ಯ ನೀಡಲಿ, ಆರೋಗ್ಯವಾಗಿ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಹಾಗೂ ಎಲ್ಲ ವಸತಿ ನಿಲಯಗಳ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಭೀಮಶೆಟ್ಟಿ ಎಂಪಳ್ಳಿ ಸರ್ ಅವರ ಒಂದು 65ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತವರು ಎಲ್ಲ ವಸತಿ ನಿಲಯಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಒಂದು 2-3 ದಿವಸದ ಹಿಂದೆಯೇ ಹೇಳಿದ್ರು ಸರ್, ನಮಗೆ ಯಾವುದೇ ರೀತಿ ಈಗ ಜನಸಾಮಾನ್ಯವಾಗಿ ಏನು ಹುಟ್ಟುಹಬ್ಬ ಅಂದ್ಕೂಡಲೇ ಕೇಕ್ ಕಟ್ ಮಾಡ್ಕೊಳ್ಳೋದು, ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಯಾವುದೋ ಒಂದು ಹೋಟೆಲ್ನಲ್ಲಿ ಭೂರಿ ಭೋಜನವನ್ನು ಸವಿದು ಆಚರಿಸುವಂಥ ಒಂದು ವಾಡಿಕೆ ಇದೆ. ಆದರೂ ಏನು ಈ ಸಲ ಭೀಮಶೆಟ್ಟಿ ಎಂಪಳ್ಳಿ ಸರ್ ಅವರು ಇದಕ್ಕೊಂದು ಹೊಸ ಒಂದು ತಿರುವು ಕೊಟ್ಟಿದ್ದಾರೆ. ಅಂದರೆ ಹುಟ್ಟುಹಬ್ಬ ಈ ರೀತಿಯೂ ಆಚರಣೆ ಮಾಡ್ಕೊಳ್ಬಹುದು ಅಂತ. ಅವ್ರು ಯಾವತ್ತೂ ನಮ್ಮ ಇಲಾಖೆ ಬಗ್ಗೆ ಅವರಿಗೆ ಒಂದು ವಿಶೇಷವಾದ ಕಾಳಜಿ ಇದೆ. ಕೇವಲ ಅವರು ಬರೀ ಹೊರಗುತ್ತಿಗೆ ನೌಕರರ ಪರವಾಗಿ ಅಷ್ಟೇ ಅಲ್ಲ, ಎಲ್ಲ ಇಲಾಖೆ ಬೇರೆ ಬೇರೆ ಸಣ್ಣ ಸಮಸ್ಯೆಗಳಿರಲಿ, ಏನೇ ಇರಲಿ ಒಂದು ವಿಶೇಷವಾದ ಒಂದು ಕಾಳಜಿ ತೋರಿಸಿ ಇವತ್ತು ಅವರು ಇದು ಒಂದು ಹೇಗೂ ಮಳೆಗಾಲನೂ ಇತ್ತು, ಅವ್ರ ಬರ್ತಡೇನೂ ಹೀಗೆ ಇತ್ತು, ಎಲ್ಲವೂ ಸಮಯನೂ ಕೂಡಿ ಬಂದಂಗಾಯಿತು. ಇವತ್ತು ಒಂದು ಹಾಸ್ಟೆಲ್ನಲ್ಲಿ ಇವತ್ತು 21 ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಂದು 65ನೇ ವರ್ಷದ ಜನ್ಮದಿನಾಚರಣೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ರಾಜ್ಯಾಧ್ಯಕ್ಷರಾದ್ದರಿಂದ ಸುಮ್ಮನೆ ಮೊಬೈಲ್ದಾಗ ವಿಶ್ ಮಾಡ್ತಾರೆ ಎಲ್ಲರೂ. ಮೊಬೈಲ್ದಾಗ ವಿಶ್ ಮಾಡೋದು ಬೇಡ, ನಿಮ್ಮ ಹಾಸ್ಟೆಲ್ದಾಗ ಕನಿಷ್ಠ ಒಂದು ಹಾಸ್ಟೆಲ್ದಾಗ 5 ಗಿಡ ನೆಡಬೇಕು, ನೆಡುವ ಮೂಲಕ ವಿಶ್ ಮಾಡಿರಿ. ನೀವು ಫೋಟೋ ಗಿಡ ಹಚ್ಚಿ ನನಗೊಂದು ವಾಟ್ಸಪ್ ಹಾಕಿರಿ ಅಂತ ಇಡೀ ರಾಜ್ಯದಂತ ಸುಮಾರು ಇವತ್ತು ನನ್ನ ಲೆಕ್ಕದ ಒಂದು 5,000 ಜನರಿದ್ದಾರೆ ಗಿಡಗಳು ಮರಗಳು ನೆಡಬೇಕು ಅಂತ ಒಂದು ಅಂದಾಜು ಮಾಡಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ಮುಂಜಾನೆ ಬೆಳಗಾವಿ, ಬಿಜಾಪುರ, ಚಿಂಚೋಳಿ ಹಲವಾರು ಕಡೆಯಿಂದೆಲ್ಲ ಮೆಸೇಜ್ಗಳು ಈಗಾಗಲೇ ಬಂದುಬಿಟ್ಟವು. ನಾವೇ ಲೇಟ್ ಮಾಡೀವಿ ಇಲ್ಲಿ ಕಾರ್ಯಕ್ರಮ. ಎಲ್ಲ ಕಡೆ ಮುಂಜಾನೆ ಗಿಡ ನೆಡೋದು ಪ್ರಾರಂಭ ಆಗ್ಯದ. ಸುಮಾರು ನಾವು 5,000 ಕೆಳಗಂತೂ ಗಿಡಗಳು ನೆಡಲ್ಲ. ಅದ್ರ ಒಂದೇ ನನ್ನ ಉದ್ದೇಶ ಏನಂದ್ರೆ, ಕೋವಿಡ್ದೇನಾಯಿತು 2021ರಾಗ ಭಯಂಕರ ಆಕ್ಸಿಜನ್ ಸಿಗಲಾರ್ದೆ ಜನ ಸತ್ತು ಹೋದ್ರು ಎಷ್ಟೋ ಜನ. ಇವತ್ತು ಅದಕ್ಕೆ ಕಾರಣ ಏನು? ಇವತ್ತು ಗಿಡ ಮರಗಳೆಲ್ಲ ನಾಶ ಆಗ್ತಾಯಿದ್ದವು. ಇವತ್ತು ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇವತ್ತು ಗಿಡ ಮರಗಳು ಇಲ್ಲದಕ್ಕೆ ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಬಂದು ನೋಡಿದೆವು. ನಮ್ಮರೊಬ್ಬರು ಹಿರಿಯರಿದ್ದರು, ಅದು ಕೋವಿಡ್ ಬಂದಾಗ ಯಾರೋ ಡಾಕ್ಟ್ರ್ ಹೇಳಿದಂತ ಅರಳಿ ಮರದ ಕೆಳಗೆ ಹೋಗಿ ಕೂಡಪ್ಪ ಅಂತ. ಅರಳಿ ಮರ ಆಕ್ಸಿಜನ್ ಕೊಡ್ತದೆ, ಅಲ್ಲಿ ಹೋಗಿ ಕೂಡ್ಬೇಕು, ನೀವು ಬೇನ್ ಗಿಡ ಬಿಡು ಕೂಡಬೇಕು, ಹೀಗೆಲ್ಲ ಹೇಳ್ತಿದ್ರು ಡಾಕ್ಟ್ರುಗಳು. ಅದಕ್ಕಾಗಿ ಇವತ್ತೆಲ್ಲ ಜನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪರಿಸರ ಕೆಡ್ತಾ ಇದೆ. ಇದ್ದಂಥ ಗಿಡಗಳು
ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನನ್ನ ಅಭಿಪ್ರಾಯ ಏನಂದ್ರೆ ಪ್ರತಿಯೊಬ್ಬರು ಯಾರೇ ಬರ್ತ್ಡೇ ಮಾಡ್ಕೊಳ್ಳಿ, ಮರ ಹಚ್ಚಿರಿ, ಮರ ಬೆಳೆಸುವ ಮೂಲಕ ಪರಿಸರ ಉಳಿಸ್ರಿ, ಜನರನ್ನು ಉಳಿಸ್ರಿ. ಈ ಜಗತ್ತು ಉಳಿಬೇಕಾದ್ರೆ ಪರಿಸರ ಮೇಲೆ ಸಾಧ್ಯ ಅದ. ಪರಿಸರ ಇಲ್ಲಾಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಈ ಒಂದು ಅಭಿಪ್ರಾಯ ನಂದು, ಮರ ಹಚ್ಚುವ ಮೂಲಕ ಇಡೀ ಪರಿಸರ ಕಾಪಾಡಬೇಕಂತಿದ್ದೀನಿ. ಇವತ್ತು ಬರೀ ಅರಣ್ಯ ಇಲಾಖೆ ಅದರಿಂದ ಆಗಲ್ಲದು. ಅರಣ್ಯ ಇಲಾಖೆ ಅದು ರಕ್ಷಣೆ ಮಾಡಬೇಕಂತದ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಜನಸಾಮಾನ್ಯರು ಕೂಡ ಎಲ್ಲೇ ಒಂದು ಮರ ಹಚ್ಚೋನು ಅದಕ್ಕೆ ಕಾಳಜಿ ಮಾಡಿ ಬೆಳೆಸೋ ಒಂದು ಮಾಡಬೇಕು. ವಸತಿ ನಿಲಯಗಳಂತೂ ಬೆಳೀತದಂತ ವಿಶ್ವಾಸದಿಂದ ನಾವು ವಸತಿ ನಿಲಯಗಳು ಇಲ್ಲಿ ಇವತ್ತು ಹಚ್ಚಲಕ್ಕೆ ಕರೆ ಮಾಡಿದ್ದೀನಿ. ಎಲ್ಲ ಕಡೆ ಹಚ್ತಾ ಇದ್ದಾರೆ. ಇವತ್ತು ನಾ 65ನೇದು ಮಾಡ್ತಾಯಿದ್ದೀನಿ. ಇದಕ್ಕಾಗಿ ಮೊದಲು ಕೂಡ ಚುಂಚೋಳಿಯಲ್ಲಿ ಮಾಡಿದೆ. 2000 ಮರಗಳು ಒಂದೇ ಕಡೆ ಹಚ್ಚಿದೆ, ರೈತರ ಹೊಲಗೊಳದಾಗೆಲ್ಲ ಹಚ್ಚಿದೆ. ಆದರೆ ಇಲ್ಲಿ ಈ ಸಲ ಬರೀ ವಸತಿ ನಿಲಯಗಳಲ್ಲಿ ಮಾತ್ರ ಹಚ್ಚಬೇಕು ಅಂತ ಬಂದಿದೆ. ವಸತಿ ನಿಲಯದಲ್ಲಿ ಹುಣಸಿ ಗಿಡಗಳು, ಹುಣಸಿ ಕಾಯಿ ಕೊಡ್ತದೆ, ನುಗ್ಗಿ ಕಾಯಿ ಕೊಡ್ತದೆ, ನುಗ್ಗೆ ಗಿಡ, ಮತ್ತು ಇವು ಕರಿಬೇವು, ಅದು ಅಡುಗೆಗೆ ಬರ್ತದೆ. ಅದು ಹೀಗಾಗಿ ಇವು ಎಲ್ಲ ಅಡುಗೆಗೆ ಬರೋಂಥ ಸಾಮಾನುಗಳೂ ಆಗಬೇಕು ಮತ್ತು ಮರನೂ ಆಗಬೇಕು. ಎರಡೂ ಉದ್ದೇಶದಿಂದ ಹಚ್ತಾ ಇದ್ದೀನಿ. ಇದು ಬೀದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಗೋಲಿ ಆಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಮಹಾನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಅಗತ್ಯ ನೆರವು ಮತ್ತು ಮೂಲ ಸೌಲಭ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ತೆರಳಿ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಗೋಟಿ ಆಡುವ ಮೂಲಕ ವಿನೂತನ ಪ್ರತಿಭಟನೆ ಕೈಗೊಳ್ಳಲಾಯಿತು. ಈಗಾಗಲೇ ಪಾಲಿಕೆಯಿಂದ ನೀಡಲಾದ ಗೂಡಂಗಡಿ ಸ್ಥಳಗಳಲ್ಲಿಯೇ ವ್ಯಾಪಾರ ಮಾಡಲು ಬೀದಿ ವ್ಯಾಪಾರಿಗಳಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕು ಮತ್ತು 2014-19 ಕಾಯ್ದೆಯ ಅನ್ವಯ ಎಲ್ಲಾ ನೆರವು ಮತ್ತು ಸೌಲಭ್ಯ ನೀಡಬೇಕು ಎಂದು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಜಗನ್ನಾಥ ಸೂರ್ಯವಂಶಿ ಅವರು ಒತ್ತಾಯಿಸಿದರು. ಡೇನಲ್ಮ್ ಯೋಜನೆ ಆಯುಕ್ತಾಲಯ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಭಿಯಾನ ನಿರ್ದೇಶಕರು ದಿನಾಂಕ 8/1/2019 ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಯೋಜನೆಯ ಅಡಿ ಕಲಬುರಗಿ ನಗರದ ಬೀದಿ ವ್ಯಾಪಾರಸ್ಥರ ಬೆಂಬಲ ಉಪಘಟಕದ ಅಡಿ ಬೀದಿ ಬದಿ ವ್ಯಾಪಾರಸ್ಥರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವನ್ನ ಬಿಡುಗಡೆಗೊಳಿಸಬೇಕು. ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಎಲ್ಲಾ ಬೀದಿ ವ್ಯಾಪಾರಿಗಳಿಗೆ ಪರವಾನಗಿ ನೀಡಬೇಕು ಮತ್ತು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ 50 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನವನ್ನು ವಿಳಂಬ ಮಾಡದೆ ಸಮರ್ಪಕವಾಗಿ ಬಳಕೆ ಮಾಡಬೇಕು. ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಕಲಬುರಗಿಯ ವತಿಯಿಂದ ಕೂಡ ಸೂಕ್ತವಾದ ನಿರ್ದೇಶನದ ಅನ್ವಯ ತಕ್ಷಣವೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲು ಪಾಲಿಕೆ ಮತ್ತು ಪೊಲೀಸ್ ಆಯುಕ್ತರು ಮುಂದಾಗಬೇಕು. ಸೂಪರ್ ಮಾರ್ಕೆಟ್, ಚೌಪಾಟಿ, ಹಳೆ ಜೈಲ್ ಪ್ರದೇಶದಲ್ಲಿ ವ್ಯಾಪಾರ ನಡೆಸಲು ಈಗಾಗಲೇ 250 ಜನ ಬೀದಿ ವ್ಯಾಪಾರಿಗಳಿಗೆ ಮಂಜೂರು ಮಾಡಲಾಗಿರುವ ನಿಗದಿಪಡಿಸಲಾದ ಸ್ಥಳಗಳಲ್ಲಿಯೇ ವ್ಯಾಪಾರ ನಡೆಸಲು ತುರ್ತಾಗಿ ಅಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಕಲಬುರಗಿ ನಗರದ ಕಣ್ಣಿ ಮಾರ್ಕೆಟ್, ಕೆಎಂಎಫ್ ಡೈರಿ, ರಾಮ ಮಂದಿರ, ಶಹಾ ಬಜಾರ್, ಖರ್ಗೆ ಬಂಕ್ ಈ ಪ್ರದೇಶಗಳಲ್ಲಿ ರಸ್ತೆ ಮಧ್ಯದಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರನ್ನು ಪ್ರತ್ಯೇಕವಾಗಿ ಸ್ಥಳಗಳನ್ನು ನಿಗದಿಪಡಿಸಿ ಅವರು ತಮ್ಮ ವ್ಯಾಪಾರ ಮುಂದುವರೆಸಲು ಅನುಕೂಲ ಮಾಡಿಕೊಡಬೇಕು. ಪ್ರಮುಖ ಹಬ್ಬಗಳಾದ ದಸರಾ, ದೀಪಾವಳಿ, ಗಣೇಶ ಚತುರ್ಥಿ, ರಂಜಾನ್ ಸೇರಿದಂತೆ ಇತರೆ ಧಾರ್ಮಿಕ ಹಬ್ಬಗಳಲ್ಲಿ ಮಹಿಳೆಯರು ಪೂಜಾ ಸಾಮಾನುಗಳು ಆಗಿರಬಹುದು ಅಥವಾ ಯಾವುದೇ ವಸ್ತು ಖರೀದಿ ಮಾಡಲು ಆಗಮಿಸುವ ಗ್ರಾಹಕರಿಗೆ ಆಗುತ್ತಿರುವ ಮೊಬೈಲ್ ಕಳ್ಳತನ, ಹಣದ ಕಳ್ಳತನ ಸೇರಿದಂತೆ ವಂಚನೆಗಳನ್ನು ತಡೆಯಲು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂಬ ಪ್ರಮುಖ ಬೇಡಿಕೆಗಳ ಮನವಿ ಪತ್ರವನ್ನ ಪಾಲಿಕೆಯ ಆಯುಕ್ತರಿಗೆ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಚಂದ್ರಹಾಸ್ ಜಿತ್ರೆ, ಕನ್ನಡ ಪರ ಹೋರಾಟಗಾರರಾದ ಮಂಜುನಾಥ್ ನಾಲ್ವಾರ್ಕರ್, ಸಚಿನ್ ಫರ್ಹತಾಬಾದ್, ದತ್ತು ಭಾಸಗಿ, ರವಿ ದಿಗ್ಗಾವಿ, ಸಂದೀಪ ಭರಣಿ, ಆನಂದ ತೆಗನೂರ್, ನಿರಂಜನ್, ಮನೋಹರ್ ಬೀರ್ನೂರ್, ವೆಂಕಟೇಶ ಕಾಂಬಳೆ, ಬಾಬು ಪರಿಟ್ ಸೇರಿದಂತೆ ಹಲವರಿದ್ದರು. ಅಲ್ಲದೆ ಕನ್ನಡ ಪರ ಸಂಘಟನೆಗಳು ಹಾಗೂ ಚಪ್ಪಲ್ ಬಜಾರ್, ಸರಾಬ್ ಬಜಾರ್, ಕಿರಾಣಾ ಬಜಾರ್, ಕಪಡಾ ಬಜಾರ್, ದತ್ತ ಮಂದಿರ, ಜನತಾ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆಗಳ ಮತ್ತು ಫುಟ್ಪಾತ್ಗಳ ಬೀದಿ ವ್ಯಾಪಾರಿಗಳು ಭಾಗವಹಿಸಿದ್ದರು. ಈ ದಿವಸ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲದೊಂದಿಗೆ ಇವತ್ತು ವಿನೂತನ ಹೋರಾಟ ಹಮ್ಮಿಕೊಳ್ಳಿದ್ದು ಜಗತ್ತು ಹೊರತ ಹಿಡಿದು ಮಹಾನಗರ ಪಾಲಿಕೆ ತನಕ ಪ್ರತಿಭಟನೆ ಮಾಡಿ ಗೋಟಿ ಆಟ ಆಡ್ತಾ ಇದ್ದಾರೆ ಅಂತ ಆ ಪ್ರಕಾರ ನಾವು ಮನವಿಯನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದಿದ್ದು. ಇವತ್ತಿಂದ ಉದ್ದೇಶ ಏನೆಂದರೆ ನಾವು
ಪ್ರತಿಭಟನೆ ಮೂಲಕ ಕೊಡೋದು, ಪತ್ರಿಕಾಗೋಷ್ಠಿ ಮಾಡಿ ಕೊಡೋದು, ಕಾನೂನು ಚೌಕಟ್ಟಿನಲ್ಲಿ ಇದ್ದಂಥ ಮೂಲಭೂತ ಸೌಕರ್ಯಗಳು ಈ ಬೀದಿ ವ್ಯಾಪಾರಿಗಳಿಗೆ ಬರ್ತಂಥ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಸ್ಕೀಮ್ ಏನಿದೆ ಡೇ ನಲ್ಮ್ನಲ್ಲಿ 14-15ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದಕ್ಕೂ ಪಟ್ಟಣ ಮಾರಾಟ ವ್ಯಾಪಾರ ಸಮಿತಿನೂ ಆಗಿದೆ. ಸಮಿತಿ ಸದಸ್ಯ ನಾನು ಇದ್ದಿದ್ದೀನಿ. ಕೆಲವು 15 ಮಂದಿ ಸದಸ್ಯರಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರು 15-20 ಮೀಟಿಂಗ್ನೂ ಅದು, ನಿರ್ಣಯಗಳನ್ನೂ ಅದು. ನಿರ್ಣಯ ಪ್ರಕಾರ ಏನದ 7 ಜೂನಲ್ಲಿ ಘೋಷಣೆ ಮಾಡಬೇಕಂತ ಮೊದಲಿನ ಶ್ರೀಕಾಂತ್ ಕಟ್ಟಿಮನಿಯವರು ಇದ್ದಾಗ ಮಹಾನಗರ ಪಾಲಿಕೆಯವರು ಜಿಲ್ಲಾ ಆಡಳಿತಕ್ಕೊಂದು, ಪೊಲೀಸ್ ಕಮಿಷನರ್ಗೊಂದು, ನನಗೊಂದು ಕಾಪಿ ಕಳಿಸಿದರು. 7 ಜೂನಲ್ಗಳದಾವ ರೀ ಸೂರಂಶ್ ಅಂತ. ಒಂದು ಸೂಪರ್ ಮಾರ್ಕೆಟ, ಒಂದು ಡೆಂಕ, ಒಂದು ರಾಮ ಮಂದಿರ, ಒಂದು ಇದು ತಿಮ್ಮಾಪುರಿ ಹಿಡಿದು ಜೋರಿಗೆ ಕ್ರಾಸ್ ಹೋಗೋ ರಸ್ತೆ, ಎಲ್ಲ ಕಡೆ 7 ಜೂನಲ್. 7 ಜೂನಲ್ನಲ್ಲಿ ಇಂಪಾರ್ಟೆಂಟ್ ಜೂನಲ್ ಆದಂಥ, ಹಾರ್ಟ್ ಸಿಟಿ ಆದಂಥ, ಸೂಪರ್ ಮಾರ್ಕೆಟ್ನಲ್ಲಿ ಹೃದಯ ಭಾಗದಂಥ ಅಲ್ಲಿ ಅವಶ್ಯಕತೆ ಮೊದಲನೇ ಜೂನಲ್ಲ. ಅದಕ್ಕೆ ಇಲ್ಲಿಂದ ಸುನಿಲ್ ಕುಮಾರ್ IAS ಅವರು ಇಲ್ಲೇ ಫಸ್ಟ್ ಜೂನಲ್ ಮಾಡ್ರಂತ. ಅದು ಇಲ್ಲಿಂದ ಮುನಾ ಪಟೇಲ್ ಅವರಿಗೆ, ಇಂಜಿನಿಯರಿಗೆ, ಎಲ್ಲರಿಗೆ ಅಧಿಕಾರಿಗಳು ನಮ್ಮ ಎದುರಿಗೆ ಕಳಿಸಿ ಹೇಳಿದರು. ನಗರಾಭಿವೃದ್ಧಿ ಸಚಿವರು ರೋಷನ್ ಬೇಗ್ ಸಾಹೇಬರು ಬಂದು ಹೋದಾಗ ಅವರು ಹೇಳಿದರು ಕೂಡ ಅವ್ರು ಯಾವುದೂ ಗಮನ ಹರಿಸಿಲ್ಲ, ಯಾವುದೂ ಜೂನಲ್ ಮಾಡಿಲ್ಲ. ಮತ್ತು ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯಲ್ಲಿ ಸಂಪೂರ್ಣ ಬೀದಿ ಪಾಲಾಗ್ಯದಾರ, ವಂಚಿತರಾಗ್ಯದಾರ. 7 ಜೂನಲ್ಲಿ 1 ಜೂನಲ್ಲನ್ನು ಮುಖ್ಯವಾಗಿ ಮಾಡ್ತಾರೆ ಏನೋ. ಸಾರ್ವಜನಿಕರಿಗೆ ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿಗೆ ಬರ್ತದೆ ಬಜಾರ್ನಲ್ಲಿ. ಚಪ್ಪಲ್ ಬಜಾರ್ ವಿವಿಧ ವಸ್ತುಗಳು ಖರೀದಿಗೆ ಬಂದ ನಂತರ ಅವ್ರು ನೆಮ್ಮದಿಲಿಂದ ಅವ್ರು ಖರೀದಿ ವಸ್ತು ತೊಗೊಂಡು ಅವರು ಹೋಗ್ತಾರೆ. ಅದಕ್ಕೆ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. 200 ಹಿಡಿದು 300 ಬೀದಿ ವ್ಯಾಪಾರಿಗಳು ಇದ್ದಾರೆ. ಎಲ್ಲ ವಿವಿಧ ವಸ್ತುಗಳ ವ್ಯಾಪಾರ, ಹಣ್ಣು ಹಂಪಲ, ಬಟ್ಟೆ, ತರಕಾರಿ ವ್ಯಾಪಾರಸ್ಥರು ಇದ್ದಾರೆ. ಅವರಿಗೆ ನಿಗದಿಪಡಿಸಿದ ಸ್ಥಳದ ಸೂಪರ್ ಮಾರ್ಕೆಟ್ ಜೈಲಿನಲ್ಲಿ ಅಲ್ಲಿಂದ ಎಲ್ಲರಿಗೆ ಅಲ್ಲಿಂದ ವರ್ಗಾಯಿಸಿ ಎಲ್ಲರಿಗೆ ಒಗ್ಗಟ್ಟು ಮಾಡಿ ಅನುವು ಮಾಡಿ ಈ ಸ್ಥಳದಲ್ಲಿ ಹಾಕಿದ್ರೆ ಬರೋಂಥ ವಸ್ತು ಖರೀದಿಗೆ ಲಕ್ಷಾಂತರ ಜನ ಬರೋಂಥ ಈಗ ಮುಂದೊಂದು ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ರಂಜಾನ್ ಎಂಥ ದೊಡ್ಡ ಹಬ್ಬಗಳು ಬರ್ತಾವೆ. ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ. ಈ ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಹಾಕಿದ್ರು ಸೌಂದೀಕರಣ ಆಗ್ತದೆ. ಮಹಾನಗರ ಪಾಲಿಕೆ ಆಯುಕ್ತರ ಹೆಸರು, ಕೆಲವು ಅಧಿಕಾರಿಗಳು ಒಳ್ಳೆಯ ಹೆಸರು ಇರ್ತದೆ ಸರ್ಕಾರ ಲೈನಲ್ಲಿ. ಅವ್ರು ಮಾಡೋ ಕರ್ತವ್ಯ ಮಾಡಬೇಕಂತ ನಾವು ಭಾಳಷ್ಟು ಸಲ ಮನವಿ ಕೊಟ್ಟರು. ಮನವಿ ಸ್ಪಂದಿಸಿಲ್ಲ. ನಾನು ಬೇಸತ್ತಾಗಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ. ಪತ್ರಿಕಾಗೋಷ್ಠಿ ಮೂಲಕ ಇವತ್ತೇನದ ನಾವು ವಿನೂತನ ಹೋರಾಟ ಹಮ್ಮಿಕೊಂಡಿದ್ದೇವೆ. ಗೋಟಿ ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಇವತ್ತಿಂದು ನಮ್ಮದು ಇದು ಮನವಿಗೆ ಅವರು ಸ್ಪಂದಿಸಲೇಬೇಕು. 15 ದಿನದ ಗಡುವು ಕೊಡ್ತಾ ಇದ್ದೀನಿ. 15 ದಿನದಾಗ ಮಾಡಿದ್ದಿಲ್ಲ ಅಂದ್ರೆ ಇಲ್ಲಿಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು, ಕೆಲವು ಇನ್ನೂ ಮೋರ್ಚಾ ಅಧ್ಯಕ್ಷರು ನಾವು ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ವಿಧಾನಸಭೆಗೆ ನಾವು ಜಿಲ್ಲಾಧಿಕಾರಿ ಇವೆಲ್ಲೇ ನಾವು ಮುತ್ತಿಗೆ ಹಾಕ್ತೀವಿ. ಮತ್ತು RC ಗಮನಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಕಳಿಸ್ಬೇಕು ಪೌರಾಡಳಿತ ಮಂತ್ರಿಗೆ, ನಗರಾಭಿವೃದ್ಧಿ ಮಂತ್ರಿ, CM ತನಕ ಹೋಗೋದು ಅವಕಾಶ ಇದೆ. ನಾವು ಮಾಡ್ತೀವಿ. ಅದು ಕೊಡಬಾರ್ದು, ಅದು ಮಾಡಬಾರ್ದಂತ, ಅದು ತಪ್ಪಿಸ್ಬೇಕು. ತಾವು ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕರ ಸೇವೆ ಮಾಡಿ ಮೂಲಭೂತ ಸೌಕರ್ಯ ಏನು ಕಾನೂನು ಅನ್ನಿಸ್ತದೆ ಆ ಟೈಪ್ ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. ನಕಲಿ ವೈದ್ಯರು ಮತ್ತು ನಕಲಿ ಕ್ಲಿನಿಕ್ ತೆರೆಯಲು ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ನಕಲಿ ವೈದ್ಯರು, ಕಲ್ಕತ್ತಾ ವೈದ್ಯರು ಮತ್ತು ಸ್ಥಳೀಯ RMP ವೈದ್ಯರ ವಿರುದ್ಧ ಮತ್ತು ಅವರಿಗೆ ಕುಮ್ಮಕ್ಕು ಕೊಟ್ಟು ನಕಲಿ ಕ್ಲಿನಿಕ್ ನಡೆಸಲು ಅವಕಾಶ ಕೊಡುತ್ತಿರುವ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ವಿರುದ್ಧ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಪ್ರವೀಣ್ ಕಟ್ಟಿಮನಿ, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಆನಂದ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ನಾಸಿ, ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಆಸಿಫ್ ನಿಂಬಾಳ್ಕರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಶೋಕ್ ಭೀಮಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗ ರಾಠೋಡ್, ಜಿಲ್ಲಾ ಉಪಾಧ್ಯಕ್ಷರಾದ ಸೂರ್ಯಕಾಂತ್ ಪಂಚಾಳ್, ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಅಪ್ಪು ಖೇತ್ರಿ, ಕಲಬುರಗಿ ನಗರ ಅಧ್ಯಕ್ಷರಾದ ಸಾಯಿಕುಮಾರ್ ಭಜಂತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ರಿಗೂ ವಂದನೆಗಳು. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಕಲಿ ವೈದ್ಯರು ಅಥವಾ RMP ಡಾಕ್ಟರ್ಗಳು ಅಥವಾ ನೀವು ಕಲ್ಕತ್ತಾ ಡಾಕ್ಟರ್ಗಳು ಅನ್ಬೋದು, ಅವರ ವಿರುದ್ಧ ದೊಡ್ಡ ಬೃಹತ್ವಾದ ಹೋರಾಟವನ್ನು ಮಾಡ್ತಿದ್ವಿ. ಈ ಹೋರಾಟಕ್ಕೆ ಮೊದಲನೇ ತಾತ್ವಿಕವಾದ ಇದು ಪ್ರಾರಂಭ ಯಾವಾಗ ಸಿಕ್ತಂದ್ರೆ ನಾವು ಇಲ್ಲಿ ತನಕ ಭಾಳಷ್ಟು ಹೋರಾಟಗಳು ಮಾಡಿದ್ವಿ. ಇದ್ರ ಬಗ್ಗೆ ನಾವು ಭಾಳಷ್ಟು ಪತ್ರಗಳನ್ನು ಕೊಟ್ಟಿದ್ದೀವಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ, ತಾಲೂಕು ವೈದ್ಯಾಧಿಕಾರಿಗಳಿಗೆ, ಮೌಖಿಕವಾಗಿ ಫೋನ್ ಮುಖಾಂತರ ಹೇಳಿದ್ದೀವಿ.
ನಕಲಿ ಎಲ್ಲ ಕ್ಲಿನಿಕ್ಗಳು ಚಾಲೂನೇ ಅವ, ನೀವೇನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಆ್ಯಕ್ಷನ್ಗಳು ಆಗ್ತಾ ಇಲ್ಲ ಅಂತ ಮಾಡಿದ್ದೀವಿ. ಮತ್ತು ಸರ್ಕಾರ ಜೂನಲ್ಲಿ ಒಂದು ಕಾನೂನು ತತ್ತು KPME ಆ್ಯಕ್ಟ್ ಅಡಿಯಲ್ಲಿ ಎಲ್ಲ ವೈದ್ಯರು, ಪ್ರೈವೇಟ್ ವೈದ್ಯರು ಅಥವಾ ಖಾಸಗಿ ವೈದ್ಯರು ಅನ್ಬೋದು, ಎಲ್ಲರೂ ಅದರ ಅಂಡರ್ ರಿಜಿಸ್ಟ್ರೇಷನ್ ಮಾಡ್ಕೋರಿ, ನೋಂದಣಿ ಮಾಡ್ಕೋರಿ ಅಂತ ಹೇಳ್ತು. ಯಾರೂ ನೋಂದಣಿ ಮಾಡ್ಕೊಂಡಿಲ್ಲ. 2ನೇ ತಾರೀಕಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು 2ನೇ ತಾರೀಕಿಗೆ ಎಲ್ಲರೂ KPMEಯಲ್ಲಿ ಯಾರ್ಯಾರು ನೋಂದಣಿ ಇದ್ದಿರಿ ಡಾಕ್ಯುಮೆಂಟ್ಸ್ಗಳು ತಂದು ಇಲ್ಲಿ ಸಬ್ಮಿಟ್ ಮಾಡಿರಿ ಅಂತ ಹೇಳಿದರು. ಸಬ್ಮಿಟ್ ಮಾಡದೇ ಇರೋರಿಗೆ ದಂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಯಾರು ಬಂದು ಹಾಜರಾತಿ ಆಗಿಲ್ಲ, ಯಾರು ಬಂದಿಲ್ಲ, ಆಬ್ಸೆಂಟ್ ಇದ್ದಾರೆ, ಅವ್ರಿಗೆ ಕೂಡ ದಂಡ ಹಾಕಿದ್ದಾರೆ. ಮತ್ತು BMS ಇದ್ದು ಮುಂದೆ ಆಯುರ್ವೇದಿಕ್ ಇದ್ದವರು, ಅಲೋಪತಿಕ್ ಔಷಧಿ ಪ್ರಾಕ್ಟೀಸ್ ಮಾಡೋರಿಗೆ ದಂಡ ಹಾಕಿದ್ದಾರೆ. ಆದ್ರೆ ಭಾಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಾಹಿತಿ ಪ್ರಕಾರ ಮತ್ತು ಎಲ್ಲರಿಗೂ ಗೊತ್ತಿರೋ ಪ್ರಕಾರ 4,000ಕ್ಕಿಂತ ಚಿಲ್ಲರೆ ನಕಲಿ ವೈದ್ಯರು ಅದಾರ. ಅದರಲ್ಲಿ ಒಂದು 25% ಕಲ್ಕತ್ತಾ ಡಾಕ್ಟ್ರ್ ಇದ್ದರೆ ಒಂದು 60% RMP ಡಾಕ್ಟ್ರುಗಳು ಅದಾರ. RMP ಅಂದ್ರೆ 7ನೇ ಪಾಸು 8ನೇ ಪಾಸು ಫೇಲು, ಏನೂ ಗೊತ್ತಿಲ್ಲ ಅವ್ರಿಗೆ. ಮೆಡಿಕಲ್ ಫೀಲ್ಡಿಂದ ಏನು ಸಂಬಂಧನೇ ಇಲ್ಲ. ಅವ್ರಿಗೆ ಹಳ್ಳಿ ಜನರಿಗೆ, ಮುಗ್ಧ ಜನರಿಗೆ ಮೋಸ ಮಾಡ್ತಾರೆ. ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ, ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಇದ್ದರೂ ಕೂಡ ಜಾಣ ಕೂಡ್ರಂಗೆ ವರ್ತಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗಿ ನಾವು ಅಲ್ಲಿ ಮಾಧ್ಯಮ ಮಿತ್ರರಲ್ಲಿ ಯಾರೇ ಹೋಗ್ಲಿಕ್ಕೆ ಹೇಳಿ ಕಲ್ಕತ್ತಾ ಡಾಕ್ಟರ್ ಎಲ್ಲಂದ್ರೆ ಕೈ ಹಿಡಿದು ತೋರಿಸೋಂಥ ಪರಿಸ್ಥಿತಿ ಅದ. ಆದ್ರೆ ಇವ್ರು ಹೇಳ್ತಾರೆ ನಾವು ಹೋದಾಗ ಅವ್ರು ಇರಲ್ಲ, ಅವ್ರು ಬೋರ್ಡ್ ಇಲ್ಲ, ನಾವೇನು ಮಾಡೋಣ? ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂದ್ರೆ ಯಾವಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ ಅವಾಗ ಹಿಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದಲ್ಲ. ನಾವು ಎಷ್ಟೋ ಕಾಲ್ಗಳು ಮಾಡಿರ್ತೀವಿ, ಫೋನ್ ಮಾಡಿರ್ತೀವಿ, ಫೋನ್ ರಿಸೀವ್ ಮಾಡಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಪಂದನೆ ಮಾಡಲ್ಲ. ನಾವು ಹೇಳಿದ್ರೆ ನಂತರ ನೀವು ಲೆಟರ್ ಬರೆದು ಕೊಡ್ರಿ. ಹಳ್ಳಿ ಜನ ಏನಂತ ಲೆಟರ್ ಬರೆದು ಕೊಡ್ತಾರೆ ರೀ? ಹಳ್ಳಿ ಜನರಿಗೂ ಬರೀಲಿಕ್ಕೆ ಬರಲಿಲ್ಲ ಅಂದ್ರೆ ಎದ್ರಾಗ ಲೆಟರ್ ಬರೆದು ಕೊಡ್ತಾರೆ ಅವರು? ಲೆಟರ್ ಬರೆಯೋಕ್ಕಾಗಲ್ಲ. ಅದಕ್ಕಾಗಿ ಮೌಖಿಕವಾಗಿ ಹೇಳಿದ್ರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕು. ಮತ್ತು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಇದ್ರಾಗ ಶಾಮೀಲರ ಅನ್ನೋ ಸಂಶಯ ಭಾಳ ಅದ. ಯಾಕಂದರೆ ಇಷ್ಟು ರಾಜವರೋಷವಾಗಿ ಅವರು ನಡೆಸ್ತಾರಂದ್ರೆ ಅವರಿಗೆ ನಮ್ಮ ಇಲಾಖೆ ವತಿಯಿಂದ, ಅದಕ್ಕಾಗಿ ನಮ್ಮ ಜಿಲ್ಲಾಡಳಿತಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೀವಿ. ಈಗ ಆರೋಗ್ಯ ಇಲಾಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಮ್ಮ ಸಂಘಟನೆಗಾಗಲಿ ಜನರಿಗಾಗಲಿ ವಿಶ್ವಾಸ ಇಲ್ಲ. ಅವ್ರು ಏನೂ ಅದ್ರ ಮೇಲೆ ಏನು ಪರಿಗಣಿಸ್ತಾ ಇಲ್ಲ ಅಥವಾ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತೊಗೋತಾ ಇಲ್ಲ. ಅದಕ್ಕಾಗಿ ಸರ್ಕಾರಿ ಆದೇಶದಂತೆ KPME ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದ್ರಾಗ ಯಾರು ವೈದ್ಯರು ಅದರ, ಯಾರು ನಕಲಿ ವೈದ್ಯರ ಅದು ಕಳೆದು ಹೋಗ್ಬಿಡ್ತದೆ. ಅದಕ್ಕಾಗಿ ಎಲ್ಲರಿಗೆ ವೈದ್ಯರಿಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಫೋರ್ಸ್ ಮಾಡಬೇಕು. ವಿದೇಶದಲ್ಲಿ ಸಂಶೋಧನಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಹಾಯಧನವನ್ನು ಕಡಿತಗೊಳಿಸಿದ್ದನ್ನು ಕೂಡಲೇ ರದ್ದುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪರಿಶಿಷ್ಟರ SC ST ಮತ್ತು TSPಗೆ ನಿಗದಿ ಮಾಡಿದ 39,121 ಕೋಟಿ ಮೊತ್ತದಲ್ಲಿ 14,282 ಕೋಟಿ ವ್ಯಯ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಹಾಗೂ ಪರಿಶಿಷ್ಟ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಮತ್ತು ವಿದೇಶದಲ್ಲಿ ಸಂಶೋಧನಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಹಾಯಧನ ಕಡಿತಗೊಳಿಸಿದ್ದನ್ನು ಕೂಡಲೇ ರದ್ದುಪಡಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ, ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ, ಜಿಲ್ಲಾ ಸಂಚಾಲಕರಾದ ಮಹಂತೇಶ್ ಬಡ್ದಾಳ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್, ಕಲಬುರಗಿ ತಾಲೂಕಾ ಸಂಚಾಲಕರಾದ ಕಪಿಲ್ ಸಿಂಗೆ, ಜೇವರ್ಗಿ ತಾಲೂಕಾ ಸಂಚಾಲಕರಾದ ಮಹೇಶ್ ಕೋಕಿಲೆ, ಯಡ್ರಾಮಿ ತಾಲೂಕಾ ಸಂಚಾಲಕರಾದ ಪರಶುರಾಮ್ ರಾಜಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಬಜೆಟ್ನಲ್ಲಿ 39,190 ಕೋಟಿ ಹಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸಲ 11,000 ಕೋಟಿ ರೂಪಾಯಿ ಮತ್ತು ಈಗ ಮತ್ತೆ ಎರಡನೇ ಸಲ ಕೂಡ 14,282 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗೆ ಬಳಸಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇವತ್ತು ಒಂದು ಕಡೆ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಾಗಿಟ್ಟಿರುವ ಹಣ, ದಲಿತರಿಗೆ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ SCP ಮತ್ತು TSPಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಇವತ್ತೇನಪ್ಪ ಅಂದರೆ ಸರ್ಕಾರ ಗ್ಯಾರಂಟಿಗೆ ಖರ್ಚು ಮಾಡ್ತಕ್ಕಂಥದ್ದು. ಇವತ್ತೇನಪ್ಪ ಅಂದರೆ ದಲಿತರ ಬಗ್ಗೆ
ಎಷ್ಟು ನಿಷ್ಕಾಳಜಿದೆ, ದಲಿತರ ಬಗ್ಗೆ ಎಷ್ಟು ತಿರಸ್ಕಾರವಿದೆ ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇದನ್ನು ದಲಿತರಿಗೆ ಮೀಸಲಿಟ್ಟರೆ ಹಣ ಖರ್ಚು ಮಾಡಿದಾಗೂ ಕೂಡ ದಲಿತರ ಹೆಸರು ಹೇಳಿ ಏನು ಮೀಸಲಾತಿಯ ಕ್ಷೇತ್ರದಲ್ಲಿ ಆರಿಸಿ ಬಂದಿರತಕ್ಕಂಥ ದಲಿತ ಶಾಸಕರು ಮತ್ತು ಮಂತ್ರಿಗಳು ಇದನ್ನು ನೋಡಿ ಮೂಕರಾಗಿದ್ದುಕೊಂಡಿರ್ತಕ್ಕಂಥದ್ದು ಇದು ಏನಪ್ಪ ಅಂದರೆ ಭಾಳ ದುರಂತದ ವಿಷಯ. ಈ ಕಾರಣಕ್ಕಾಗಿ ಇವತ್ತು ಕೂಡಲೇ ಸಿದ್ದರಾಮಯ್ಯನವರ ಸರ್ಕಾರ ದಲಿತರಿಗೆ ಮೀಸಲಾತಿ ಇಟ್ಟಿರ್ತಕ್ಕಂಥ ಹಣ ಏನಪ್ಪ ಅಂದರೆ ಅದಕ್ಕೆ ಮತ್ತೆ ವಾಪಸ್ ಪಡಿಬೇಕು. ಮತ್ತೇನು ದಲಿತ ವಿದ್ಯಾರ್ಥಿಗಳ ಏನು ಪ್ರೋತ್ಸಾಹಧನ ಇತ್ತು ಮತ್ತು ವಿದೇಶದಲ್ಲಿ ಏನು ದಲಿತ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದರು ಅಂಥ ಹಣವು ಕೂಡ ಏನಪ್ಪ ಅಂದರೆ ಇವತ್ತು ಕಡಿತ ಮಾಡಿದೆ. ಆ ಕಡಿತ ಮಾಡಿದಕ್ಕಂತಕ್ಕದ್ದು ಕೂಡ ಇವತ್ತು ರದ್ದುಗೊಳಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಸಿದ್ದರಾಮಯ್ಯನವರ ಸರ್ಕಾರ ವಿರುದ್ಧ ಏನಪ್ಪ ಅಂದರೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.